ಈಗ ಮೇಕೆದಾಟುನಲ್ಲಿ ಒಂದು ಬೆಂಗಳೂರಿಗೆ 4.75 TMC ನೀರು ಅಲೋಕೇಟ್ ಆಗಿದೆ. ಮತ್ತು ನಾವು ಪವರ್ ಜನ್ರೇಷನ್ಗೂ ಕೂಡ ಅನುಮತಿ ಕೇಳ್ತಾ ಇದ್ದೀವಿ. ಮತ್ತು ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ಈಗ ಉದಾಹರಣೆಗೆ ಹೋದ ತಿಂಗಳು ನಾವು 9 TMC ನೀರು ಕೊಡಬೇಕಾಗಿತ್ತು. ಈಗ ನಮ್ಮ ಡ್ಯಾಮ್ಸಲ್ಲಿ ನೀರಿಲ್ಲ. ಅದರ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಯವ್ರು ಏನು ಮಾಡಿದ್ರು, ನೀರಿಲ್ಲ ಅಂತ ಕೊಡಲೇ ಇಲ್ಲ. ನೀರಿಲ್ಲ ಅಂತ ಅವರಿಗೆ ನೀರು ಬಿಡಿ ಅಂತ ಡೈರೆಕ್ಷನ್ಸೇ ಕೊಡಲಿಲ್ಲ. ಅದೇ ರೀತಿ ನಮ್ಮಲ್ಲಿ ಡ್ಯಾಮ್ ಇತ್ತು ಅಂತ ಇಟ್ಕೊಳ್ಳೋಣ, ಮೇಕೆದಾಟು ಈಗ ಕಟ್ಟಿದ್ವಿ ಅಂತ ಇಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀರಿಲ್ಲ. ಅಲ್ಲಿ ಮಳೆಗಾಲದಲ್ಲಿ ನಮ್ಮಲ್ಲಿ ಡ್ಯಾಮ್ಸಲ್ಲಿ ನೀರು ಈಗ ಮಳೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಡ್ಯಾಮ್ ಇದ್ದರೆ ನೀರು ಬಿಡ್ಬೋಯಿತ್ತಲ್ಲ ಅವ್ರಿಗೆ, ಅಲ್ವಾ? ಇದು ಆ್ಯಕ್ಚುಲಾಗಿ ತಮಿಳ್ನಾಡು ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ನಮಗೇನು ಕುಡಿಯೋ ನೀರು ಬೆಂಗಳೂರಿಗೆ, ಆಮೇಲೆ ಪವರ್ ಜನ್ರೇಷನ್ ಎರಡೇ ನಮ್ಗೆ ಅನುಕೂಲ ಆಗುತ್ತೆ. ನಾವು ಒಂದು ಬಕೆಟ್ ನೀರು ಕೂಡ ಉಪಯೋಗಿಸೋಂಗಿಲ್ಲ ವ್ಯವಸಾಯ. ಆಮೇಲೆ ಕಾನೂನು ತೊಡಕೇನೂ ಇಲ್ಲ. 2 ಸಲ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. 25ರಲ್ಲಿ ಮಿಸ್ಲೇನಿಯಸ್ ಅಪ್ಲಿಕೇಶನ್ನು ರಿಜೆಕ್ಟ್ ಆಯಿತು. 26ರಲ್ಲಿ ಅಪೀಲು ಹಾಕ್ಕೊಂಡಿದ್ದಾರೆ ಅದರ ಮೇಲೆ, ಅದು ರಿಜೆಕ್ಟ್ ಆಯಿತು. ಈಗ DPR ನಾವು ಸಲ್ಲಿಸಿದ್ದೀವಿ. ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಅವರು ವಿಧಾನಸಭೆಯಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ, ಏನೋ ರೆಸಲ್ಯೂಷನ್ ಮಾಡಿಕೊಂಡು. ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ವಲ್ಲ. ಇಲ್ಲ, 2 ಸಲ ಕೋರ್ಟಲ್ಲಿ ವಜಾ ಆಯಿತು. ಹೀಗೆ ಕೋರ್ಟು ಕಚೇರಿಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ನಷ್ಟ, ನಮಗೂ ನಷ್ಟನೇ, ಅವ್ರಿಗೂ ನಷ್ಟನೇ. ಅದರಿಂದ ನಾವು ಕೂತು ಚರ್ಚೆ ಮಾಡಿಕೊಂಡು ಪರಿಹಾರ ಕಂಡ್ಕೋಬೋದು. ಕೇಂದ್ರದ ಜಲಶಕ್ತಿ ಮಂತ್ರಿಗಳಿಗೆ ಅದೇ ಹೇಳಿದ್ದೀವಿ, ನಾನು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀವಿ. ಅವ್ರನ್ನೂ ಕರೀತೀವಿ, ನಾವು ಬರ್ತೀವಿ, ಕೂತು ಚರ್ಚೆ ಮಾಡೋಣ ಅಂತಲೂ ಹೇಳಿದ್ದೀವಿ. ಅವ್ರು ಲೀಗಲ್ಲಾಗಿ ಅವರು 2 ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರ ಆಗೋಗಿದೆ. ಕೇಂದ್ರದ ಜಲಶಕ್ತಿಗಳು ಮಂತ್ರಿಗಳು ಮಾಡಬೇಕು, ಮಧ್ಯಸ್ಥಿಕೆ ಅದು ಮಾಡ್ಬೋದು, ಆಂಧ್ರದು ಮಾಡ್ಬೋದು, ಅಪ್ಪರ್ ಕೃಷ್ಣದು ಸಮಸ್ಯೆಗಳೆಲ್ಲಿದೆ. ಇನ್ನೂ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ಸಮಸ್ಯೆಗಳಿರುತ್ತಲ್ಲ, ಕೂತು ಪರಿಹಾರ ಕೊಂಡ್ಕೊಬೋದು. 4 ವರ್ಷಕ್ಕೊಂದ್ಸಲಿ ಮಳೆ ಕಡಿಮೆ ಆಗುತ್ತೆ. ಹೋದ ವರ್ಷ 366 TMC ಅಲ್ವಾ? ಹೋದ ವರ್ಷ 360 TMC ಹರಿದೋಯ್ತು. 22ರಲ್ಲಿ 600ಕ್ಕಿಂತಲೂ ಹೆಚ್ಚು TMC ನೀರು ಹರಿದೋಯ್ತವಾಗ. ಹೋಗ್ತಾ ಇರೋದು 22ರಲ್ಲಿ ವಿಪರೀತ ಮಳೆ ಆಯ್ತಲ್ಲ, ಅತಿವೃಷ್ಟಿ ಆಯ್ತಲ್ಲ, ಆಗ 600ಕ್ಕಿಂತಲೂ ಹೆಚ್ಚು TMC ನೀರು ಹರಿದೋಯ್ತು. ಹೋದ ವರ್ಷನೂ 366 TMC ಹರಿದೋಯ್ತು. SIR ರಾಜ್ಯದಲ್ಲಿ ಸರಿಯಾಗ್ತಾ ಇಲ್ಲ, ಅಂದರೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಕಾರಣವನ್ನು ನೀಡಿ BJP ದೂರು ಕೊಡಲಿಕ್ಕೆ ಕೂಡ ಮುಂದಾಗಿದೆ ಸರ್ ಮುಖ್ಯ ಚುನಾವಣಾಧಿಕಾರಿಗಳಿಗೆ. ಮುಖ್ಯ ಚುನಾವಣಾ ಅಧಿಕಾರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕೈಯಲ್ಲೇ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಡೈರೆಕ್ಷನ್ಸ್ ಕೊಡಲಿ, ಏನೋ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಂಡು ಹೋಗೋಣ. ಇದು ನಮ್ಮದೇನು ರಾಜಕೀಯದವ್ರದ್ದು ಯಾವ ಪಾತ್ರನೂ ಇಲ್ಲ ಇದರಲ್ಲಿ. ನಾವು ಸ್ಟಾಫ್ ಕೊಡ್ತೀವಿ ಅವ್ರಿಗೆ, ಎಲೆಕ್ಷನ್ ಕಮಿಷನ್ಗೆ ಅವ್ರು ಕೇಳಿದ್ರೆ ಸ್ಟಾಫ್ ಕೊಡ್ತೀವಿ. ನಡೆಸೋವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ದು. ಇದ್ರ BJP ಅವ್ರಿಗೆ ಗೊತ್ತಲ್ಲ ನಿಮಗೆ, ಸುಮ್ಮನೆ ಏನೋ ಒಂದು ಸಿಕ್ಕಿದ್ರೆ ಒಂದು ಅಪಪ್ರಚಾರ ಮಾಡ್ತಾ ಇರ್ತಾರೆ ಅಷ್ಟೇ. ಈಗ ಉದಾಹರಣೆಗೆ ಜಯನಗರದಲ್ಲೇ ಕ್ಷೇತ್ರದಲ್ಲಿ BJP ಅವರೇ ಪಾಂಪ್ಲೆಟ್ಟು ಪ್ರಿಂಟ್ ಮಾಡಿಬಿಟ್ಟು BJP ಸಿಂಬಲ್ ಹಾಕ್ಕೊಂಡು SIR BLOs BLA ಜೊತೆ ಕೊಡ್ತಾಯಿದ್ರು. ಅದೆಲ್ಲ ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಅಲ್ಲ, ತಪ್ಪದು. ಇದರಲ್ಲಿ ರಾಜಕೀಯನೇ ಬರಬಾರ್ದು. ವೋಟರ್ ಲಿಸ್ಟ್ ಓಟ್ ಕೇಳೋವಾಗ ಅವ್ರು ಮಾಡ್ಕೊಳ್ಳಿ, ಓಟ್ ಕೇಳೋವಾಗ ಚುನಾವಣೆ ಸಮಯದಲ್ಲಿ ಮಾಡ್ಕೊಳ್ಳಿ. ಇದು ವೋಟರ್ ಲಿಸ್ಟು ಮಾಡ್ತಾ ಇರ್ತಕ್ಕಂಥದ್ದು, ಸರ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.